ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ರೇಷಿಯೋ ಅನಾಲಿಸಿಸ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ತರ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟು ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟು ರೇಷಿಯೋ ಅನಾಲಿಸಿಸ್ ಅನ್ನ ಮಾಡಿ ಅಂತ ಏನಾದರೂ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಯಾವ ತರ ಕ್ವಶನ್ ಏನೇನು ಕೇಳ್ತಾರೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಕ್ವಶನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಸೆಕ್ಷನ್ ಸಿ ನಲ್ಲೇ ಬರ್ತಕ್ಕಂಥ ಕ್ವಶನ್, ವೆರಿ ಇಂಪಾರ್ಟೆಂಟ್. ದಿ ಫಾಲೋಯಿಂಗ್ ಆರ್ ದಿ ಸಮ್ಮರೈಸ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಕ್ವಶನ್ ಅಲ್ಲಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಜಿ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ವಶನ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಯಾವುದೋ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ 31/3/25ಗೆ. ನೋಡಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಡೆಬಿಟ್ ಅಮೌಂಟ್ ಕ್ರೆಡಿಟ್ ಅಮೌಂಟ್ ಕೊಟ್ಟಿದಾರಲ್ವಾ. ಸೊ ಇದು ಟ್ರೇಡಿಂಗ್ ಅಕೌಂಟ್, ಗ್ರಾಸ್ ಪ್ರಾಫಿಟ್ ಬರೋವರೆಗೂ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಸೊ ಅದನ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನೆಟ್ ಪ್ರಾಫಿಟ್ ಬಂದಿದೆ, ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮಗೆ ಹೇಳಿದ್ದಾರೆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025 ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟೀಸ್ ಇದೆ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಿರಲಿ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇನ್ಫಾರ್ಮೇಶನ್ ಏನಾದ್ರೂ ಕೊಡ್ಲಿ, ನಿಮ್ಗೆ ಯಾವ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ, ಆ ರೇಷಿಯೋ ಫಾರ್ಮುಲಾ ಏನು ಅನ್ನೋದು ಮಾತ್ರ ಗೊತ್ತಿದ್ರೆ ಈ ತರ ಕ್ವಶನ್ಸ್ ಏನಾದ್ರೂ ಎಕ್ಸಾಮ್ ಅಲ್ಲಿ ಇದ್ರೆ 12 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಬರುತ್ತೆ. ಸರಿನಾ? ಸೊ ಕ್ವಶನ್ ಏನಾದ್ರೂ ಕೊಡ್ಲಿ, ಯಾವ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ಅದನ್ನ ಮಾತ್ರ ಅಬ್ಸರ್ವ್ ಮಾಡಿ, ಆಮೇಲೆ ಅದ್ರೊಳಗಡೆ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅಂತ ನಿಧಾನಕ್ಕೆ ನೋಡ್ತಾ ಹೋಗೋಣ. ಸರಿನಾ? ಸೊ ಈಗ ನಾನೇನ್ ಹೇಳಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೀಟೇಲ್ ಅಲ್ಲಿ ಇರೋದು. ಸೊ ಜಿ ಪಿ ಬರೋದು ಟ್ರೇಡಿಂಗ್ ಅಕೌಂಟ್, ನೆಟ್ ಪ್ರಾಫಿಟ್ ಬರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಾದ್ಮೇಲೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಡೀಟೇಲ್ ಅಲ್ಲಿ ಲಯಬಿಲಿಟೀಸ್ ಇರುತ್ತೆ, ಅಮೌಂಟ್, ಅಸೆಟ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಅದೇನೇನು ಅಮೌಂಟ್ ಏನೇನು ಅಸೆಟ್ಸ್ ಅಂತ. ಸೊ ಒನ್ ಬೈ ಒನ್ ನಮಗೆ ಏನೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅದ್ರ ಪ್ರಕಾರ ಆನ್ಸರ್ಸ್ ಅನ್ನ ನೋಡ್ಕೊಂಡು ಮಾಡ್ತಾ ಹೋಗೋಣ. ಸೊ ಈಗ ಮೊದಲನೇ ನೋಡಿ, ಯಾವ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರಪ್ಪ ಅಂದ್ರೆ ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಬಂದಿರೋದು ಏನಪ್ಪಾ ಅಂದ್ರೆ ಜಿ ಪಿ ರೇಷಿಯೋ. ಜಿ ಪಿ ರೇಷಿಯೋ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಎ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಅರ್ಥ. ಸೊ ಜಿ ಪಿ ರೇಷಿಯೋ ಅಂದ್ರೆ ದಟ್ ಈಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಇದನ್ನ ಜಿ ಪಿ ರೇಷಿಯೋ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರಬೇಕು ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಬೇಕು. ಸೊ ಇಂಟು 100. ಸೊ ಇದು ಫಾರ್ಮುಲಾ ಫಾರ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನೋಡಿ, ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲೂ ನೋಡಬೇಡಿ, ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಲ್ಲ. ಸರಿನಾ? ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ನೋಡಿ ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅವರೇ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಎಷ್ಟು ಕೊಟ್ಟಿದ್ದಾರಪ್ಪ? 3,60,000 ಇದೆ. ಸೊ ಇದೇ ಅಮೌಂಟ್ ಅನ್ನ ಅವ್ರು ನಿಮ್ಗೆ ಇಲ್ಲಿ ಬ್ರಾಡ್ ಡೌನ್ ಮಾಡಿ ಕೂಡ ಕೊಟ್ಟಿರ್ತಾರೆ. ಸೊ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಎರಡರಲ್ಲಿ ಒಂದು ಕಡೆ ನೋಡಿ ಅಲ್ಲಿ ನಿಮ್ಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟೇ ಕೊಟ್ಟಿರ್ತಾರೆ. ಪಿ ಅಂಡ್ ಎಲ್ ಅಕೌಂಟ್ ಕೊಟ್ಟರು ಗ್ರಾಸ್ ಪ್ರಾಫಿಟ್ ಕೊಡ್ತಾರೆ, ಟ್ರೇಡಿಂಗ್ ಅಕೌಂಟ್ ಕೊಟ್ಟರು ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾರೆ. ನೋಡಿ ಗ್ರಾಸ್ ಪ್ರಾಫಿಟ್ ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, 3,60,000 ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಸ್ಟ್ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ಹೇಳುತ್ತೆ. ಸೊ ಹಾಗಾಗಿ ನನಗೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆಪ್ಪ ಅಂದ್ರೆ 3,60,000 ಗ್ರಾಸ್ ಪ್ರಾಫಿಟ್ ಇದೆ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅನ್ನ ತಗೋಬೇಕು. ನೆಟ್ ಸೇಲ್ಸ್ ನಿಮಗೆ ಗೊತ್ತಿರಬೇಕು. ಸೊ ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ಏನಿದೆಯಪ್ಪ, ಸೇಲ್ಸ್ ಅಂದ್ರೆ ನಿಮ್ಮ ಕ್ರೆಡಿಟ್ ಸೈಡೇ ಕೊಟ್ಟಿರ್ತಾರೆ ಯಾವಾಗಲೂ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ. ನನಗೆ ನೋಡಿ ಸೇಲ್ಸ್ ಅಲ್ಲಿ ಎರಡು ಸೇಲ್ಸ್ ಇದೆ, ಕರೆಕ್ಟಾ? ಒಂದು ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ 2,40,000 ಇದೆ, ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ 9,60,000 ಇದೆ. ಸೊ ಇವೆರಡು ನಾನು ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಸೇಲ್ಸ್ ಸಿಗುತ್ತೆ. ನೆಟ್ ಸೇಲ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸರಿನಾ? ಸೊ ಕ್ವಶನ್ ಅಲ್ಲಿ ನನಗೆ ಸೊ ನೆಟ್ ಸೇಲ್ಸ್ ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಇಲ್ಲಿ ತೋರಿಸಿರ್ತೀನಿ, ನಿಮಗೆ ಬೇರೆ ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಾಡ್ಕೊಂಡ್ರು ಕೂಡ ಹೀಗೆ ತಿಳ್ಕೊಳ್ಳಿ. ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ಸೊ ಏನೇನಿರುತ್ತೆ ಅಂದ್ರೆ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಅಥವಾ
ರಿಟರ್ನ್ ಇನ್ವರ್ಡ್ ಅಂತ ಕರಿತೀವಿ. ಸೊ ಇದು ನೋಡ್ಬೇಕು ನೀವು, ರಿಟರ್ನ್ ಇನ್ವರ್ಡ್ ಅಥವಾ ಸೇಲ್ಸ್ ರಿಟರ್ನ್ ಇದ್ರೆ ಲೆಸ್ ಮಾಡ್ಕೊಂಡೇ ತಗೋಬೇಕು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತಗೊಳ್ಳಿ. ಸೊ ಈಗ ನನ್ನ ಹತ್ರ ಕ್ಯಾಶ್ ಸೇಲ್ಸ್ ಎಷ್ಟಿದೆಯಪ್ಪ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ನೋಡಿ ಕ್ಯಾಶ್ ಸೇಲ್ಸ್ 2,40,000 ಇದೆ. ಸೊ ಕ್ರೆಡಿಟ್ ಸೇಲ್ಸ್ ಬಂದು 9,60,000 ಇದೆ. ಸೊ ಎರಡು ಟೋಟಲ್ ಮಾಡಿದ್ರೆ 2,40,000 ಪ್ಲಸ್ 9,60,000 ಎರಡು ಟೋಟಲ್ ಮಾಡಿದ್ರೆ 12,00,000 rupees ಬರುತ್ತೆ. ಸೊ ಯಾವುದೇ ತರದ ಸೇಲ್ಸ್ ರಿಟರ್ನ್ ಇಲ್ಲ, ಹಾಗಾಗಿ ನಾನು ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಟೋಟಲ್ ತಗೊಳ್ತೀನಿ. ಟೋಟಲ್ 12,00,000 rupees ನೆಟ್ ಸೇಲ್ಸ್ ಇದೆ. ಸೊ ಅರ್ಥ ಆಯ್ತಾ? ನೆಟ್ ಸೇಲ್ಸ್ ಅಂದ್ರೆ ಹೀಗೆ ಮಾಡಬೇಕು, ಕ್ಯಾಶ್ ಸೇಲ್ಸ್ 2,40,000 ಪ್ಲಸ್ ಕ್ರೆಡಿಟ್ ಸೇಲ್ಸ್ 9,60,000 ಮೈನಸ್ ಸೇಲ್ಸ್ ರಿಟರ್ನ್ 0 ಟೋಟಲ್ ಮಾಡ್ಕೊಂಡ್ರೆ ನನಗೆ ನೆಟ್ ಸೇಲ್ಸ್ ಬರುತ್ತೆ. ಸೊ ಹಾಗಾಗಿ ನೆಟ್ ಸೇಲ್ಸ್ ಬಂದು 12,00,000 rupees ಇದೆ, ಡೈರೆಕ್ಟ್ 12,00,000 rupees ತಗೊಂಡಿದ್ದೀನಿ. ಸೊ ಇಂಟು 100 ಮಾಡ್ಕೋಬೇಕು. ಸೊ ಇಂಟು 100 ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಜಿ ಪಿ ರೇಷಿಯೋ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸಿಂಪ್ಲಿಫೈ ಮಾಡಿ 3,60,000 ಡಿವೈಡೆಡ್ ಬೈ 12,00,000 ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ 30% ಬರುತ್ತೆ. ಸೊ ನೀವು ಯಾವುದನ್ನ 100 ಜೊತೆ ಮಲ್ಟಿಪ್ಲೈ ಮಾಡ್ತೀರೋ ಅದನ್ನೆಲ್ಲ ನೀವು ಪರ್ಸೆಂಟಲ್ಲೇ ರೆಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬಂದು 30% ಸಿಗುತ್ತೆ. ಸೊ ಇದು ಜಿ ಪಿ ರೇಷಿಯೋ ನೀವೆಲ್ಲೇ ಮಾಡಿ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಪಿ ಅಂಡ್ ಎಲ್ ಅಕೌಂಟ್ ಕೊಟ್ರೆ ಗ್ರಾಸ್ ಪ್ರಾಫಿಟ್ ಹೀಗೆ ಇರುತ್ತೆ. ಸಪೋಸ್ ಪಿ ಅಂಡ್ ಎಲ್ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಗ್ರಾಸ್ ಪ್ರಾಫಿಟ್ ಅನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಸರಿನಾ? ಬಟ್ ಪಿ ಅಂಡ್ ಎಲ್ ಅಕೌಂಟ್ ಇದೆ ಅಂದ್ರೆ ಜಿ ಪಿ ಅವರೇ ಕೊಟ್ಬಿಟ್ಟಿರ್ತಾರೆ, ಅಪ್ಲೈ ಮಾಡಿ ಜಿ ಪಿ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಯು ವಿಲ್ ಗೆಟ್ ಜಿ ಪಿ ರೇಷಿಯೋ. ದಿಸ್ ಅ ಫಸ್ಟ್ ಒನ್. ಸೊ ಎರಡನೇದು ಏನಿದೆಯಪ್ಪ ಅಂದ್ರೆ ಎನ್ ಪಿ ರೇಷಿಯೋ ಕೇಳಿದ್ದಾರೆ. ಎನ್ ಪಿ ರೇಷಿಯೋ ಅಂದ್ರೆ ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಅರ್ಥ. ಸೊ ದಟ್ ಈ ಸೆಕೆಂಡ್ ಒನ್ ಬಂದು ನೋಡಿ ನೆಟ್ ಪ್ರಾಫಿಟ್ ರೇಷಿಯೋ ಏನ್ ಹೇಳುತ್ತಪ್ಪ ಅಂದ್ರೆ ಇದ್ರ ಫಾರ್ಮುಲಾ ಏನಪ್ಪ ಅಂದ್ರೆ ನೆಟ್ ಪ್ರಾಫಿಟ್, ಸೊ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೆಟ್ ಪ್ರಾಫಿಟ್ ಯಾವಾಗ್ಲೂ ಅವರೇ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ನೆಟ್ ಪ್ರಾಫಿಟ್ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಪಿ ಅಂಡ್ ಎಲ್ ಅಕೌಂಟ್ ಇದೆ ಅಂದ್ರೆ ನೆಟ್ ಪ್ರಾಫಿಟ್ ಅವರೇ ಕೊಟ್ಬಿಟ್ಟಿರ್ತಾರೆ, ತಲೆನೇ ಕೇಳಿಸ್ಕೊಬೇಡಿ. ಡೈರೆಕ್ಟ್ ಪಿ ಅಂಡ್ ಎಲ್ ಅಕೌಂಟ್ ನ ಲಾಸ್ಟ್ ಅಲ್ಲಿ ನೋಡಿ ನೆಟ್ ಪ್ರಾಫಿಟ್ ಇರುತ್ತೆ. ಸೊ ನೆಟ್ ಪ್ರಾಫಿಟ್ 1,80,000 ಇದೆ. ಸೊ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡ್ಕೋಬೇಕು. ನೆಟ್ ಸೇಲ್ಸ್ ಅಂದ್ರೆ ಆಲ್ರೆಡಿ ನಾವು ಅವಾಗಲೇ ಫೈಂಡ್ ಔಟ್ ಮಾಡಿದೀವಿ, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ನನಗೆ ನೆಟ್ ಸೇಲ್ಸ್ ಬಂದು 12,00,000 rupees ಸಿಕ್ಕಿದೆ. ಸೊ ಹಾಗಾಗಿ ನೆಟ್ ಸೇಲ್ಸ್ ಇದೆ, ಸೊ ನೆಟ್ ಪ್ರಾಫಿಟ್ ಇದೆ. ಸೊ ನೆಟ್ ಪ್ರಾಫಿಟ್ 1,80,000 ಇದೆ. ಜಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀನಿ. ಸೊ ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಸೊ ನನಗೆ ಎಸ್ ಬರುತ್ತೆ. ಸೊ ನೆಟ್ ಪ್ರಾಫಿಟ್ ಬಂದು 1,80,000 ಇದೆ. ಸೊ 1,80,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಬಂದು 12,00,000 rupees ಇದೆ. 12,00,000 ಇಂಟು 100 ಮಾಡಿದ್ರೆ, ಸೊ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ಸೊ ಎನ್ ಪಿ ರೇಷಿಯೋ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂದ್ರೆ 1,80,000 ಡಿವೈಡೆಡ್ ಬೈ 12,00,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 15% ನಮಗೆ ಎನ್ ಪಿ ರೇಷಿಯೋ ಸಿಗುತ್ತೆ. ದಿಸ್ 1,5 ನೆಟ್ ಪ್ರಾಫಿಟ್ ರೇಷಿಯೋ ಬಂದು 1,5 ನಮಗೆ ಸಿಗುತ್ತೆ. ಸೊ ಇದು ಎರಡನೇದು, ನೆಟ್ ಪ್ರಾಫಿಟ್ ರೇಷಿಯೋನ ಹೀಗೆ ಮಾಡಬೇಕು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಯು ವಿಲ್ ಗೆಟ್ ನೆಟ್ ಪ್ರಾಫಿಟ್ ರೇಷಿಯೋ ನಿಮಗೆ ಈಸಿಯಾಗಿ ಸಿಗುತ್ತೆ. ದೆನ್ ಮೂರನೇದು ಯಾವ ರೇಷಿಯೋ ಕೇಳಿದಾರಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಕೇಳಿದ್ದಾರೆ. ಸೊ ಥರ್ಡ್ ಒನ್ ಬಂದು ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಸೊ ಏನಪ್ಪ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂತ ಹೇಳಿದ್ರೆ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ? ಫಾರ್ಮುಲಾ ಏನಪ್ಪಾ ಅಂದ್ರೆ ಹೇಳಿದ್ರೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಬೇಕು. ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಪಿ ಅಂಡ್ ಎಲ್ ಅಕೌಂಟ್ ಕೊಟ್ರೆ ಕೊಡಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ನಿಮ್ಮ ಪಿ ಅಂಡ್ ಎಲ್ ಅಕೌಂಟ್ ನ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ, ಸರಿನಾ? ಸೊ ಪಿ ಅಂಡ್ ಎಲ್ ಅಕೌಂಟ್ ನ ಡೆಬಿಟ್ ಸೈಡ್ ಏನಿರ್ತವೆ ಸೊ ಅವನ್ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಲೈಕ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್,
ಸೊ ಇವನ್ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ ಒಂದು ಕ್ವಶನ್ಸ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇಸ್ ಅನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಇಸ್ ಅನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಸೊ ಹೇಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಫೈಂಡ್ ಔಟ್ ಮಾಡ್ಕೊಳ್ತೀರಪ್ಪ ಅಂತ ಹೇಳಿದ್ರೆ, ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ, ಸೇಲ್ಸ್ ದಟ್ ಈಸ್ ನೆಟ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನ ಕಳೆದ್ರೆ ಬರದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈಗ ನನಗೆ ಸೇಲ್ಸ್ ಎಷ್ಟಿದೆ ಅಂತ ಆಲ್ರೆಡಿ ನನಗೆ ಗೊತ್ತು. ಸೊ ಆಲ್ರೆಡಿ ನಾವು ಆನ್ಸರ್ ಮಾಡಬೇಕಾದ್ರೆ ನೆಟ್ ಸೇಲ್ಸ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 12 lakh rupees ಇದೆ, ಮೈನಸ್ ಗ್ರಾಸ್ ಪ್ರಾಫಿಟ್ ಅನ್ನ ಮೈನಸ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ 3,60,000 ಇದೆ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಗ್ರಾಸ್ ಪ್ರಾಫಿಟ್ ಬಂದು 3,60,000 ಇದೆ ಅಂತ. ಸೊ ಹಾಗಾಗಿ ನಾವು 12 lakh rupees ಅಲ್ಲಿ ಮೈನಸ್ 3,60,000 ಅನ್ನ ಲೆಸ್ ಮಾಡಿದ್ರೆ, 12 lakh ಅಲ್ಲಿ ಮೈನಸ್ 3,60,000 ಲೆಸ್ ಮಾಡಿದ್ರೆ, ಸೊ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 8,40,000 ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ 8,40,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ, ಸೊ ನಮ್ಮ ಹತ್ರ ಇರೋದು ಜನರಲ್ ಎಕ್ಸ್ಪೆನ್ಸಸ್ ಇದೆ ಮತ್ತೆ ಡಿಪ್ರಿಸಿಯೇಷನ್ ಇದೆ. 80 ಪ್ಲಸ್ 40 ಎರಡು ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನೀವು ಎರಡು ಬೇಕಾದ್ರೆ ಟೋಟಲ್ ಮಾಡಾದ್ರೂ ತಗೊಳ್ಳಿ ಅಥವಾ ನೀವು ಸಪರೇಟ್ ಆಗಾದ್ರೂ ತಗೊಳ್ಳಿ. 80,000 ಪ್ಲಸ್ 40,000 ಒಂದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಜನರಲ್ ಎಕ್ಸ್ಪೆನ್ಸಸ್ ಮತ್ತೆ ಡಿಪ್ರಿಸಿಯೇಷನ್ ಎರಡು ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ನೀವು ಇಲ್ಲಿ ತಗೋಬೇಕು. ಸೊ ಇಷ್ಟು ಟೋಟಲ್ ಮಾಡಿಕೊಂಡು ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂದ್ರೆ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ನಮಗೆ 12 lakh rupees ಬರುತ್ತೆ. 12 lakh rupees ಇಂಟು 100 ಮಾಡ್ಕೊಳ್ಳಿ. ಸೊ ಇಂಟು 100 ಮಾಡಿದ್ರೆ ನಿಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಕ್ವಲ್ಸ್, ಸೊ 8,40,000 ಪ್ಲಸ್ 80,000 ಪ್ಲಸ್ 40,000 ಡಿವೈಡೆಡ್ ಬೈ 12 lakh ಇಂಟು 100 ಮಾಡಿದ್ರೆ ನಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂದ್ರೆ 80% ಬರುತ್ತೆ. ಸೊ ಇದು ಫಾರ್ಮುಲಾ ಹೀಗೆ ಇರುತ್ತೆ. ಸೊ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ್ರೆ COGS ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡ್ಕೊಳ್ಳಿ. COGS ಕೊಟ್ಟಿಲ್ಲ ಅಂದ್ರೆ ನೀವು ಈ ತರ ಫೈಂಡ್ ಔಟ್ ಮಾಡ್ಕೊಳ್ಳಿ, ಸೇಲ್ಸ್ ಮೈನಸ್ GP ಮಾಡಿದ್ರೆ COGS ಬರುತ್ತೆ. ಸರಿನಾ? ಸೊ ಆ ಫಾರ್ಮುಲಾಗೆ ಅಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿ ನಿಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಸಿಗುತ್ತೆ. ಇದು ಮೂರನೇದು ಇರ್ತಕ್ಕಂಥದ್ದು. ದೆನ್ ಫೋರ್ತ್ ಒನ್ ಯಾವ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಸೊ STR ಅಂತ ಕರಿತೀವಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನಪ್ಪಾ ಅಂದ್ರೆ, ಸೊ ನೋಡಿ ಕ್ವಶನ್ ಅಲ್ಲಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಏನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ತಗೋಬೇಕು. ನೋಡಿ ಕ್ವಶನ್ ಅಲ್ಲಿ P&L ಅಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೇಜ್ ಸ್ಟಾಕ್ ಅನ್ನೇ ನೀವು ತಗೋಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಆಲ್ರೆಡಿ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, STR ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಒರಿಜಿನಲ್ ಫಾರ್ಮುಲಾ. ಯಾವಾಗ ಅಂದ್ರೆ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನೋಡಿ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಓಕೆ, ಅದೇ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ. ಸರಿನಾ? ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ ಅಂದ್ರೆ ನೀವು ಅವರೇಜ್ ಸ್ಟಾಕ್ ತಗೋಬೇಕು. ಸಪೋಸ್ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅಂದಿದ್ರೆ ಡೈರೆಕ್ಟ್ ನೀವು ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಅನ್ನೇ ತಗೋಬೇಕಿತ್ತು 1,60,000. ಬಟ್ ಇಲ್ಲಿ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಎರಡು ಕ್ವಶನ್ ಅಲ್ಲಿ ಇದ್ರೆ ನೀವು STR ಮಾಡ್ತೀರಾ ಅಂದ್ರೆ ಅವರೇಜ್ ಸ್ಟಾಕ್ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಸೊ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನನಗೆ 8,40,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿದೆ. ಸೊ 8,40,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್ ಅನ್ನ ಮಾಡಬೇಕು. ಸೊ ಅವರೇಜ್ ಸ್ಟಾಕ್ ಅಂದ್ರೆ ಗೊತ್ತಿರಬೇಕು. ಸೊ ಅವರೇಜ್ ಸ್ಟಾಕ್ ಅಂತ ಹೇಳಿದ್ರೆ, ಸೊ ಅವರೇಜ್ ಸ್ಟಾಕ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ ನಿಮಗೆ ಅವರೇಜ್ ಸ್ಟಾಕ್ ಸಿಗುತ್ತೆ. ಸೊ ಈಗ ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ 2,40,000 ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಇದೆ ಡಿವೈಡೆಡ್ ಬೈ 2 ಮಾಡಿದ್ರೆ, ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಅವರೇಜ್ ಸ್ಟಾಕ್ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ
ಅವರೇಜ್ ಸ್ಟಾಕ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,40,000 ಪ್ಲಸ್ 1,60,000 ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,00,000 rupees ನಮಗೆ ಅವರೇಜ್ ಸ್ಟಾಕ್ ಬರುತ್ತೆ. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಅವರೇಜ್ ಸ್ಟಾಕ್ ಅಂತ ಹೇಳಿದ್ರೆ 2,00,000 rupees ಬರುತ್ತೆ. 2,00,000 rupees. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿ 8,40,000 ಡಿವೈಡೆಡ್ ಬೈ 2,00,000 rupees. 8,40,000 ಡಿವೈಡೆಡ್ ಬೈ 2,00,000 you will get ಎಷ್ಟು ಬರುತ್ತೆ ಅಂದ್ರೆ 4.2 ಬರುತ್ತೆ. The answer is 4.2 ಟೈಮ್ಸ್. ನೋಡಿ, ನೀವು ಯಾವುದು ಟರ್ನ್ ಓವರ್ ಅಂತ ಕೇಳ್ತೀರಾ, ಸೊ ಅದೆಲ್ಲ ನೀವು ಟರ್ನ್ ಓವರ್ ಅನ್ನ ನೀವು ಟೈಮ್ಸ್ ಅಲ್ಲೇ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಸ್ಟಾಕ್ ಟರ್ನ್ ಓವರ್ ನ 4.2 ಟೈಮ್ಸ್ ಇದೆ ಅಂತ ಅರ್ಥ. ಸೊ ಇದು ಫಾರ್ಮುಲಾ, ಸ್ಟಾಕ್ ಟರ್ನ್ ಓವರ್, ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇದ್ರೆ ನೀವು ಅವರೇಜ್ ಮಾಡಿ. ಸಪೋಸ್ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇಲ್ಲ, ಬರೀ ಯಾವ ಓಪನಿಂಗ್ ಕ್ಲೋಸಿಂಗ್ ಅಂತ ಏನು ಹೇಳಲ್ಲ, ಬರೀ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಡೈರೆಕ್ಟ್ ಆಗಿ ನೀವು ಆ ಸ್ಟಾಕ್ ಅಮೌಂಟ್ ಅನ್ನ ತಗೋಬಹುದು. ಸರಿನಾ? ಓಪನಿಂಗ್ ಕ್ಲೋಸಿಂಗ್ ಸ್ಪೆಸಿಫಿಕ್ ಆಗಿದ್ರೆ ಮಾತ್ರನೇ ಅವರೇಜ್ ಸ್ಟಾಕ್ ಅನ್ನ ಮಾಡಿ. ನೆಕ್ಸ್ಟ್ 5ನೇದು ಯಾವ್ದಪ್ಪ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೋಡಿ, ಕರೆಂಟ್ ರೇಷಿಯೋ. ಇಟ್ಸ್ ವೆರಿ ಸಿಂಪಲ್, ಯು ಪೀಪಲ್ ಆಲ್ರೆಡಿ ನೋ ದಟ್ ಕರೆಂಟ್ ರೇಷಿಯೋ. ಸೊ ಕರೆಂಟ್ ರೇಷಿಯೋ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಪ್ಪ ಅಂದ್ರೆ, ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ ಈಕ್ವಲ್ಸ್, ಫಾರ್ಮುಲಾ ನಿಮಗೆ ಗೊತ್ತು, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ನೋಡಿ, ಕರೆಂಟ್ ರೇಷಿಯೋ ಕೇಳಿದ್ದಾರೆ ಅಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ನ ಅಷ್ಟೇ ನೋಡಿ, P&L ಅಕೌಂಟ್ಗೆ ಹೋಗಬೇಡಿ. ಯಾಕೆಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯಾವುದು P&L ಅಕೌಂಟ್ ಅಲ್ಲಿ ಬರೋದ, ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬರೋದು. ಹಾಗಾಗಿ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ, ಸೊ ನನಗೆ ಕ್ವಶನ್ ಅಲ್ಲಿ ಈ 3 ಕರೆಂಟ್ ಅಸೆಟ್, ಸ್ಟಾಕ್ ಇದೆ, ಡೆಟಾರ್ ಇದೆ, ಕ್ಯಾಶ್ ಇದೆ. ಸೊ ನಾನು ಡೈರೆಕ್ಟ್ ಆಗಿ ಟೋಟಲ್ ಮಾಡ್ಕೊಳ್ತೀನಿ. ಸ್ಟಾಕ್ 1,60,000 ಇದೆ, ಪ್ಲಸ್ ಡೆಟಾರು 3,20,000 ಇದೆ, ಪ್ಲಸ್ ಕ್ಯಾಶ್ ಬಂದು 1,20,000 ಕೊಟ್ಟಿದ್ದಾರೆ. ಇಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ ಕರೆಂಟ್ ಅಸೆಟ್ ಬಂದು 6,00,000 rupees ಬರುತ್ತೆ. 6,00,000 ಕರೆಂಟ್ ಅಸೆಟ್ ಬರುತ್ತೆ. ಅದೇ ತರ ಕರೆಂಟ್ ಲಯಬಿಲಿಟಿ ನೋಡಿದ್ರೆ ನನಗಿರೋದು ಎರಡೇ, ಒಂದು ಕ್ರೆಡಿಟಾರ್ಸ್ ಇದೆ, ಇನ್ನೊಂದು ಬಿಲ್ಸ್ ಪೇಯಬಲ್ ಇದೆ. ಇವೆರಡು ಟೋಟಲ್ ಮಾಡ್ಕೊಂಡ್ರೆ 2,00,000 rupees ಬರುತ್ತೆ. ಸೊ ನಾನೀಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ, ಸೊ ನನಗೆ ಕರೆಂಟ್ ರೇಷಿಯೋ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋದ್ರೆ ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ 6,00,000 rupees ಇದೆ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಬಂದು 2,00,000 rupees ಇದೆ. ಸಿಂಪ್ಲಿಫೈ ಮಾಡಿದ್ರೆ ನನಗೆ ಕರೆಂಟ್ ರೇಷಿಯೋ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3 ಬರುತ್ತೆ. ದಟ್ ಇಸ್ 3 ಆರ್ 3:1. 3 ಅಂತನಾದ್ರೂ ಮೆನ್ಷನ್ ಮಾಡಿ ಅಥವಾ 3:1 ಅಂತನಾದ್ರೂ ಮೆನ್ಷನ್ ಮಾಡಿ. ಸೊ ಇದು ಕರೆಂಟ್ ರೇಷಿಯೋ ಅಂತ ಕರಿತೀವಿ. ಸೊ ಹೀಗೆ ಟೋಟಲ್ ಮಾಡ್ಕೊಂಡು ಮಾಡಿ, ಅಥವಾ ನೀವು ಡೈರೆಕ್ಟ್ ಆಗಿ ಅಲ್ಲೇ ಟೋಟಲ್ ಮಾಡಿ ಅಪ್ಲೈ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸರಿನಾ? ನೆಕ್ಸ್ಟ್ ಯಾವುದು ಕೇಳಿದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಲಿಕ್ವಿಡ್ ರೇಷಿಯೋ ಕೇಳಿದ್ದಾರೆ. ನೋಡಿ, ಲಿಕ್ವಿಡ್ ರೇಷಿಯೋ ಅಂದ್ರೆ ಒಂದು ಲಿಕ್ವಿಡ್ ರೇಷಿಯೋ ಅಂತನಾದ್ರೂ ಕೇಳ್ಬೋದು, ಅಥವಾ ಕ್ವಿಕ್ ರೇಷಿಯೋ ಅಂತನಾದ್ರೂ ಬೇಕಾದ್ರೆ ಕೇಳ್ಬೋದು. ಲಿಕ್ವಿಡ್ ರೇಷಿಯೋ ಆರ್ ಕ್ವಿಕ್ ರೇಷಿಯೋ. ಸೊ ವಾಟ್ ಇಸ್ ದ ಫಾರ್ಮುಲಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ಸಾಕು. ದೇರ್ ಇಸ್ ನೋ BOD ಇನ್ ದಿ ಕ್ವಶನ್. ಸೊ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಕ್ವಿಕ್ ಅಸೆಟ್ಸ್ ಅನ್ನ ಕೊಡಲ್ಲ. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಕ್ವಿಕ್ ಅಸೆಟ್ಸ್ ಅನ್ನ ನೀವೇ ಫೈಂಡ್ ಔಟ್ ಮಾಡಬೇಕು. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಕ್ವಶನ್ ಅಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಸ್ಟಾಕ್ ಮಾತ್ರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂದ್ರೆ, ನಾನು ಈಗಿನ ಟೋಟಲ್ ಮಾಡಿದೆ, ಟೋಟಲ್ ಕರೆಂಟ್ ಅಸೆಟ್ಸ್ ಇರೋದು ಎಷ್ಟಪ್ಪ ಅಂದ್ರೆ 6,00,000 ಇದೆ. ಇದರಲ್ಲಿ ಮೈನಸ್ ಸ್ಟಾಕ್ ಮಾತ್ರ ಮೈನಸ್ ಮಾಡಿ. ಯಾವ ಸ್ಟಾಕ್ ಅಂತಾನು ನೀವು ಕನ್ಫ್ಯೂಸ್ ಆಗ್ತೀರಾ, ಓಪನಿಂಗ್ ಕ್ಲೋಸಿಂಗ್ ಅಂತ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವಾಗ್ಲೂ ಬರೋದು ಕ್ಲೋಸಿಂಗ್ ಸ್ಟಾಕ್ ಮಾತ್ರನೇ ಬರೋದು. ಸರಿನಾ? ಹಾಗಾಗಿ ನೀವು ಕ್ಲೋಸಿಂಗ್ ಸ್ಟಾಕ್ ಅಷ್ಟೇ ತಗೋಬೇಕು. ನೀವು ಸ್ಟಾಕ್ ಅನ್ನ ಮೈನಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ 1,60,000 ಇದೆ. ಸೊ ಈ 6,00,000 ಅಲ್ಲಿ ಸ್ಟಾಕ್ 1,60,000 ನಾವು ಮೈನಸ್ ಮಾಡ್ಕೊಂಡ್ರೆ, 1,60,000 ಮೈನಸ್ ಮಾಡಿದ್ರೆ, ಸೊ ಇನ್ನ ಬ್ಯಾಲೆನ್ಸು 6,00,000 ಅಲ್ಲಿ 1,60,000 ಹೋದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 4,40,000 ಏನ್ ಬರುತ್ತೆ. ದಟ್ ಈಸ್ ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ 4,40,000 ಸಿಗುತ್ತೆ. ಸೊ ಈಗ ನೀವು ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಕ್ವಿಕ್ ಅಸೆಟ್ಸ್ ಸಿಕ್ತು. ಸೊ 4,40,000 ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಆಲ್ರೆಡಿ ಮೇಲೆ ಫೈಂಡ್ ಔಟ್ ಮಾಡಿದ್ವಿ, 2,00,000 rupees ಕರೆಂಟ್ ಲಯಬಿಲಿಟಿ ಇದೆ. ಸೊ 4,40,000 ಡಿವೈಡೆಡ್ ಬೈ 2,00,000 ಮಾಡಿದ್ರೆ ನಿಮಗೆ
2.2 ಕ್ವಿಕ್ ರೇಷಿಯೋ ಸಿಗುತ್ತೆ. ಸೊ ಕ್ವಿಕ್ ರೇಷಿಯೋ ಈಕ್ವಲ್ಸ್ ಕ್ವಿಕ್ ರೇಷಿಯೋ ಅಥವಾ ಕ್ವಿಕ್ ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋ ಅಥವಾ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಎಲ್ಲ ಒಂದೇ. ಸೊ ಈಕ್ವಲ್ಸ್ 2.2 ಅಂತನಾದ್ರೂ ಮೆನ್ಷನ್ ಮಾಡಿ ಆರ್ 2.2:1 ಅಂತನಾದ್ರೂ ಮೆನ್ಷನ್ ಮಾಡಿ. ಸೊ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಇದು ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ ಇರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ ಜಿ ಯಾವ್ದು ಕೇಳಿದಾರಪ್ಪ ಅಂತ ಹೇಳಿದ್ರೆ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಕೇಳ್ಬಿಟ್ಟಿದ್ದಾರೆ. ಸೊ ನೋಡಿ, ಬ್ಯಾಲೆನ್ಸ್ ಶೀಟ್ ಕೊಟ್ಟು ನಿಮಗೆ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ ಅಂತ ಹೇಳಿದ್ರೆ ಸೊ ನಿಮಗೆ ತುಂಬಾ ಈಸಿಯಾಗಿ ಆನ್ಸರ್ಸ್ ಮಾಡ್ಬೋದು. ಡೇಟಾಸ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೆ ಸೊ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್. ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ ಮಾಡ್ಬೇಕಷ್ಟೇ. ಕ್ರೆಡಿಟ್ ಸೇಲ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ನಿಮ್ಮ ಒಂದು P&L ಅಕೌಂಟ್ ಅಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಕ್ರೆಡಿಟ್ ಸೇಲ್ಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 9,60,000 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಡೆಟಾರ್ಸ್ ಬಂದ್ಬಿಟ್ಟು ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ, ಸರಿನಾ? ಸೊ ಈಗ ಕ್ರೆಡಿಟ್ ಸೇಲ್ಸ್ 9,60,000 ಡಿವೈಡೆಡ್ ಬೈ ಡೆಟಾರ್ ಬಂದು 3,20,000 ಇದೆ. ಸೊ ಅಪ್ಲೈ ಮಾಡಿ ಸಿಂಪಲ್ ಆಗಿ. ಕ್ರೆಡಿಟ್ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕ್ರೆಡಿಟ್ ಸೇಲ್ಸ್ ಬಂದು 9,00,000 ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕ್ರೆಡಿಟ್ ಸೇಲ್ಸ್ 9,60,000 ಡಿವೈಡೆಡ್ ಬೈ ಡೆಟಾರ್ ಬಂದು 3,20,000 ಕೊಟ್ಟಿದ್ದಾರೆ. 3,20,000 ಸಿಂಪ್ಲಿಫೈ ಮಾಡಿ, ಜಸ್ಟ್ ಡಿವೈಡ್ ಮಾಡಿ. ಸೊ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ 9,60,000 ಡಿವೈಡೆಡ್ ಬೈ 3,20,000 ಮಾಡಿದ್ರೆ ನಿಮಗೆ ಡೇಟಾಸ್ ಟರ್ನ್ ಓವರ್ ರೇಷಿಯೋ 3 ಟೈಮ್ಸ್ ಸಿಗುತ್ತೆ. ಸೊ ಇಷ್ಟೇ DTR ಅಂತ ಕರಿತೀವಿ, ಡೇಟಾಸ್ ಟರ್ನ್ ಓವರ್ ರೇಷಿಯೋ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಹಿಂಗ್ ಮಾಡ್ಬಿಡಿ ಅಷ್ಟೇ. ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್, ಕ್ಲೋಸಿಂಗ್ ಡೇಟಾರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಡೇಟಾನೇ ತಗೋಬೇಕು. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ DTR ಸಿಗುತ್ತೆ. ಇನ್ನ ಲಾಸ್ಟ್ ಒನ್ ಇನ್ನೇನ್ ಕೇಳಿದಾರಪ್ಪ ಅಂದ್ರೆ ಡೆಟಾಸ್ಗೆ ಆಪೋಸಿಟ್ ಆಗಿ ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋನ ಕೇಳಿದ್ದಾರೆ. ನೋಡಿ, ಇದು ಡೆಟಾರ್ಗೆ ಆಪೋಸಿಟ್ ಮಾಡ್ಬೇಕಷ್ಟೇ. ಡೆಟಾರ್ ಏನ್ ಮಾಡ್ತೀರಾ ಅದಕ್ಕೆ ಆಪೋಸಿಟ್ ಆಗಿ ಸೊ ನೀವು ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಡೆಟಾರ್ಗೆ ಆಪೋಸಿಟ್ ಮಾಡ್ಬೇಕಷ್ಟೇ. ಸೊ ಏನಪ್ಪಾ ಫಾರ್ಮುಲಾ ಅಂತ ಹೇಳಿ ನೋಡಿ, ಡೆಟಾರ್ಗೆ ಕ್ರೆಡಿಟ್ ಸೇಲ್ಸ್ ಬರ್ಕೊಂಡಿದ್ದೀನಿ, ಬಟ್ ಇಲ್ಲಿ ಕ್ರೆಡಿಟ್ ಟರ್ನ್ ಓವರ್ ರೇಷಿಯೋ ಮಾಡ್ತೀರಾ ಅಂದ್ರೆ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಕ್ರೆಡಿಟಾರ್. ಸೊ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಮಾಡಬೇಕು. ಸೊ ಕ್ರೆಡಿಟ್ ಪರ್ಚೇಸ್ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ P&L ಅಕೌಂಟ್ ನ ಡೆಬಿಟ್ ಸೈಡ್ ನೋಡಿ, ಕ್ರೆಡಿಟ್ ಪರ್ಚೇಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಸರಿನಾ? ಕ್ರೆಡಿಟ್ ಪರ್ಚೇಸ್ ಎಷ್ಟಪ್ಪ ಅಂದ್ರೆ 6,40,000 ಕೊಟ್ಬಿಟ್ಟಿದ್ದಾರೆ. ಸೊ ಅಪ್ಲೈ ಮಾಡಿ. ಕ್ರೆಡಿಟ್ ಪರ್ಚೇಸ್ ಬಂದು 6,40,000 ಇದೆ. ಸೊ ಸಿಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ 6,40,000 ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 1,60,000 ಕೊಟ್ಟಿದ್ದಾರೆ. ನೋಡಿ, ಕ್ರೆಡಿಟಾರ್ಸ್ ಬಂದು 1,60,000 ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡಿ ಫಾರ್ಮುಲಾಗೆ 1,60,000 ಕೊಟ್ಟಿದ್ದಾರೆ, ಸರಿನಾ? ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಸೊ 6,40,000 ಡಿವೈಡೆಡ್ ಬೈ 1,60,000 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬರುತ್ತೆ? ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ 4 ಟೈಮ್ಸ್ ನಮಗೆ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ. ಸೊ ಇದು ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. P&L ಅಕೌಂಟು ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಾಗ ಸೊ ಈ ತರದ ರೇಷಿಯೋಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಟ್ರೀಟ್ ಮಾಡ್ಬೋದು. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.